ಇಲ್ಲ? ನಿಮ್ಗೇನು ಮೈಕ್ ಇದೆ, ನಮ್ಗೇನಿದೆ ಅಂತೀರಾ? ಗುಡ್ ಮಾರ್ನಿಂಗ್ ಮಂಡಳ. ವಿ ಆರ್ ಕಾರುಣ್ಯ ನೆಟ್ವರ್ಕ್. ಕಾರುಣ್ಯ ನೆಟ್ವರ್ಕ್ ಅಡಿಯಲ್ಲಿ ಇವತ್ತೆಲ್ಲ ಕೂಡ ನಾವು PUC ತರಗತಿಗಳ ಅಂತರ್ ತರಗತಿ ಕ್ರೀಡಾ ಸ್ಪರ್ಧೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಈ ಒಂದು ಸ್ವಾಗತ ಭಾಷಣವನ್ನ ಮಾಡಲು ಅವಕಾಶ ಮಾಡಿಕೊಟ್ಟಂತ ಕಾರುಣ್ಯ ತಂಡಕ್ಕೆ ಧನ್ಯವಾದ ಅರ್ಪಿಸ್ತಾ ಈಗ ಈ ಒಂದು ಕಾರುಣ್ಯ ನೆಟ್ವರ್ಕ್ನ ಸ್ಪೋರ್ಟ್ಸ್ ಹಬ್ಬ 2026ರ ಮೊದಲನೇ ದಿನದ ಕ್ರೀಡಾಕೂಟಕ್ಕೆ ಎಲ್ಲರನ್ನು ಸ್ವಾಗತಿಸುವಂತ ಸಮಯ. ಕಾರುಣ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಚಂದ್ರಕಲಾ ಮೇಡಮ್ ಅವರನ್ನು ಕೂಡ ಆಹ್ವಾನ ಮಾಡಿದ್ದು ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ. ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೆಲ್ಲರ ಬೆನ್ನೆಲುಬಾಗಿ ನಮ್ಮೆಲ್ಲ ಕನಸುಗಳಿಗೆ ಆಸರಿಯಾಗಿ ಕಾರುಣ್ಯ ಎಂಬ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಅದರ ಪ್ರಾಂಶುಪಾಲರು ಆಗಿ ಸೆಕ್ರೆಟರಿ ಕೂಡ ಆಗಿ ನಮ್ಮೆಲ್ಲರಿಗೂ ಕೂಡ ಬೆಂಬಲ ನೀಡುತ್ತಿರುವಂತಹ ಶ್ರೀಯುತ ಪಾಂಡುರಂಗ ಸರ್ ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಬ್ಲೂವೇಲ್ ಕಾಲೇಜಿನ ಸಂಸ್ಥಾಪಕರಾದಂತಹ ಲಕ್ಷ್ಮೀ ಮೇಡಮ್ ಮತ್ತೆ ಆ ಎಲ್ಲ ತಂಡದವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಮತ್ತು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅಂಗಣದಲ್ಲಿ ಆಯೋಜನೆ ಮಾಡಲು ನಮ್ಮೆಲ್ಲ ರೀತಿಯ ಸಹಕಾರ ನೀಡಿದಂತಹ ನನ್ನ ನೆಚ್ಚಿನ ಶಿಕ್ಷಕರ ಜೊತೆಗೆ ನಮ್ಮ ಪ್ರಾಂಶುಪಾಲರು ಬ್ಲೂವೇಲ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಮೂರ್ತಿ ಸರ್ ಜೊತೆಯಾಗಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಕಾರುಣ್ಯ ನೆಟ್ವರ್ಕ್ನ ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತೆ ಕ್ರೀಡಾಕೂಟದ ಆಯೋಜಕ ತಂಡದ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ವೆಲ್ಕಮ್ ಟು ಯು ಆಲ್. ಈಗ ಕಾರ್ಯಕ್ರಮವನ್ನು ಕ್ರೀಡಾ ಸಾಂಪ್ರದಾಯಿಕ ಪ್ರಕಾರ ಕ್ರೀಡಾ ಜ್ಯೋತಿಯ ಮೂಲಕ ಚಾಲನೆ ನೀಡುವ ಕ್ರೀಡಾ ಜ್ಯೋತಿಯನ್ನು ಬೆಳೆಸುವ ಮೂಲಕ ಚಾಲನೆ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಜೊತೆಯಾಗಿ ಕ್ರೀಡಾ ಜ್ಯೋತಿಗೆ ಚಪ್ಪಾಳೆ ಕಟ್ಟುವ ಮೂಲಕ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಕೇಳ್ಕೊಳ್ತೇನೆ. ಕ್ರೀಡಾ ಜ್ಯೋತಿಯ ಒಟ್ಟು ಸಾಗುತ್ತಿರುವಂತಹ ಕಾರ್ತಿಕ್ ಅವರು ವಾಲಿಬಾಲ್ ಕೊಂಡು ಆಟಗಾರ ವಾಲಿಬಾಲ್ ಕೊಂಡು ಆಟಗಾರರಾದಂತಹ ಅಂದ್ರೆ ನಿಮ್ಮ ಕನಸುಗಳಿಗೆ ವ್ಯಕ್ತಿಯನ್ನು ಕೊಡಿ. ಹೇಗೆ ರಾಕೆಟ್ಗೆ ಬೆಂಕಿ ಹಚ್ಚಿದಾಗ ಆ ಜ್ವಾಲೆಯ ಮೂಲಕ ಹೋಗುತ್ತೋ ಅದೇ ರೀತಿ ನಿಮ್ಮ ಕ್ರೀಡಾ ಸಾಮರ್ಥ್ಯ ಮತ್ತು ನಿಮ್ಮ ಒಳಗಿನ ಉದ್ದೀಪನ ಶಕ್ತಿ ಉಜ್ವಲವಾಗಿ ಬೆಳೀತಾರೆ ಅಂತೇಳಿ ಈ ಕ್ರೀಡಾ ಜ್ಯೋತಿ ಸಂಕೇತವಾಗಿದೆ. ಈ ಒಂದು ಕ್ರೀಡಾ ಜ್ಯೋತಿ ಉದ್ಘಾಟನೆ ಮಾಡಿದಂತ ಎಲ್ಲ ತಂಡಕ್ಕೂ ಮತ್ತು ನಮ್ಮ ಆರ್ಗನೈಸಿಂಗ್ ಕಮಿಟಿಗೂ ಕೂಡ ಧನ್ಯವಾದಗಳು. ಚಪ್ಪಾಳೆ. ಪ್ರತಿ ವರ್ಷ ನಾವೇನ್ ಮಾಡ್ತಿದ್ವಿ ಅಂದ್ರೆ ವನ್ನಗ್ನಟ್ಟಿ ಗ್ರೌಂಡಲ್ಲಿ 600ರಿಂದ 700 ಜನ ವಿದ್ಯಾರ್ಥಿಗಳು ಇರ್ತಿದ್ರು. BCom ಮತ್ತೆ PU ಇಬ್ರು ಮಕ್ಕಳಿಗೂ ಒಟ್ಟಿಗೆ ನಾವು ಸ್ಪೋರ್ಟ್ಸ್ ಡೇ ಮಾಡ್ತಿದ್ವಿ. ಈಗ ಹುಡುಗರಿಗೆ ಎಕ್ಸಾಮ್ ನಡೀತಿರೋ ಕಾರಣದಿಂದ ಮತ್ತೆ ಫಸ್ಟ್ PUC ಮಕ್ಕಳಿಗೆ ಒಂದು 16ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಈ ಗ್ಯಾಪ್ ಅಲ್ಲಿ ನಮ್ಮ ಮಕ್ಕಳಿಗೆ ಸ್ಪೋರ್ಟ್ಸ್ ಡೇ ಮುಗಿಸ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಅದು ನಿಮಗೂ ಗೊತ್ತಿರೋ ಪ್ರಕಾರ ನಮಗೆ ವನ್ನಗ್ನಟ್ಟಿಗೆ ಥ್ಯಾಂಕ್ ಯು ಹೇಳ್ತಾ ಇರ್ತೀನಿ. ಟೋಟಲ್ ನಾವು ಇವಾಗ ಆಲ್ಮೋಸ್ಟ್ PUC 180 ಜನ ಸ್ಟೂಡೆಂಟ್ಸ್ ಇದೀವಿ. 200 ಜನ ಸ್ಟೂಡೆಂಟ್ಸ್ ಇದೀವಿ. ಆ 200 ಜನ PU ಸ್ಟೂಡೆಂಟ್ಸ್ಗೆ ಇವತ್ತು ಆರ್ಗನೈಸ್ ಮಾಡಿ 2 ಕಾಂಪಿಟೇಷನ್ ಮಾಡ್ಕೊತಾ ಇದೀವಿ. ಇನ್ನೊಂದು ನಮ್ಗೆ ಅಥ್ಲೆಟಿಕ್ಸ್ ಬೇಕು ಯಾವತ್ತು ಅಂತ ಪ್ಲಾನ್ ಮಾಡ್ತೀವಿ. ಆ ಪ್ಲಾನ್ ಮಾಡಿ ಇಲ್ಲಿ ಗೊತ್ತಿರುತ್ತೆ ನಮ್ಮ ಕಾರುಣ್ಯ ಅನ್ನೋ ಒಂದು ಸಂಸ್ಥೆ ಸಂಕುತ್ಕಟ್ಟಲ್ಲಿ ಬರೀ ಒಂದು 40 ಜನ ಸ್ಟೂಡೆಂಟ್ಸ್ ಇಂದ ಸ್ಟಾರ್ಟ್ ಆಗಿ ಇವತ್ತು PU ಮತ್ತೆ ಡಿಗ್ರಿ 2 ಸೇರಿದ್ರೆ ನಾವು 600 ಜನಕ್ಕೆ ರೀಚ್ ಆಗಿದ್ದೀವಿ. ಅಥ್ಲೆಟಿಕ್ಸ್ ಒಂದು ದಿನ ಮುಗಿಸ್ಕೊಡ್ಬೇಕು. ಅಥ್ಲೆಟಿಕ್ಸ್ ಒಂದು ಟೈಮ್ ಹೇಳ್ತೀವಿ. ಸೊ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ನಮ್ಮಲ್ಲಿ ಏನಿಲ್ಲ ಅಂದ್ರೂ ಕೂಡ ನಾವು ಯಾವುದಕ್ಕೂ ಕೊರತೆಯನ್ನು ಮಾಡಿಲ್ಲ. ಕಡಿಮೆ ಸಮಯದಲ್ಲಾದ್ರೂ ಕೂಡ ಅಥವಾ ಕಡಿಮೆ ಸ್ಥಳದಲ್ಲಾದ್ರೂ ಕೂಡ ನಾವು ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲಾನು ಕೂಡ ನಡೆಸ್ಕೊಟ್ಟಿದೀವಿ. ಮತ್ತೆ ಮಕ್ಕಳಿಗೆ ಏನ್ ಬೇಕು ಅದನ್ನ ಕೊಟ್ಟಿದೀವಿ ಅಂತ. ಪ್ಲೇ ಅಂಡ್ ಎಂಜಾಯ್. ಲೆಟ್ ಅಸ್ ರಾಕ್ ದ ಶೋ. ಓಕೆ, ಆಲ್ ದ ಬೆಸ್ಟ್. ಐ ವುಡ್ ಲೈಕ್ ಟು ಸಿ ಎವ್ರಿವನ್ ಟೇಕ್ ರಿವಾರ್ಡ್ಸ್. ಆಲ್ ದ ಬೆಸ್ಟ್. ಲೆಟ್ ಅಸ್ ಅಗೇನ್ ರಾಕ್ ದ ಸ್ಪೋರ್ಟ್ಸ್. ಮೈ ಕೊಟ್ಟಿದ್ದೆ ಯಾಕೆ ವೀಕೆಂಡ್ ಮಿತ್ರ ರಮೇಶ್ ಆಗ್ಬಿಟ್ಟಿದೆ. ಎಲ್ಲ ನಿಲ್ಲೋದಿಲ್ಲ ಅನಾಥ ಸ್ಟೇಜ್ ಅಂತ ಹೇಳಿ ಹೋಗ್ಬಿಟ್ಟು. ಕಾರುಣ್ಯ ಸಂಸ್ಥೆ ಕಡೆಯಿಂದ ಸ್ಪೋರ್ಟ್ಸ್ ಹಬ್ಬವನ್ನ ಆಯೋಜಿಸಿದ್ದೀವಿ. ಸೊ ಈ ಸ್ಪೋರ್ಟ್ಸ್ ಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ. ಈ ಕ್ರೀಡೆ ಅನ್ನೋದು ದೇಹಕ್ಕೆ ಆರೋಗ್ಯವನ್ನ ಕೊಟ್ಟರೆ ಮನಸ್ಸಿಗೆ ಚೈತನ್ಯವನ್ನ ನೀಡುತ್ತೆ. ಎಲ್ಲರೂ ಕೂಡ ಸಹಕಾರದಿಂದ ಆಡಿ ಫ್ರೆಂಡ್ಲಿ ಗೇಮ್ಸ್ ಆಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮಲ್ಲೂ ಕೂಡ ಆ ಚೈತನ್ಯ ಆ ಉತ್ಸಾಹ ಅನ್ನೋದು ಬರಲಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಕ್ರೀಡೆಗೆ ಸಹಕಾರವನ್ನ ನೀಡಿ. ಮತ್ತೆ ಈ ಕ್ರೀಡೆಯನ್ನ ಆಯೋಜಿಸೋದಕ್ಕೆ ಯಾರೆಲ್ಲ ಸಹಕಾರಿಗಳನ್ನು ನೀಡಿದಿರ, ಮದನ್ ಸರ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವರೆಲ್ಲ ಕೂಡ ನಿಮ್ ಸೀನಿಯರ್ಸು. ಕಾಲೇಜ್ ಬಿಟ್ಟೋದ್ರು ಕೂಡ ನಮ್ಮ ನಂಟು ಅದೇ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾನೆ. ಈಗ
ನೀವು ಗೆಲ್ಲಬೇಕು ಅಂದ್ರೆ ನಿಮ್ಮೆಲ್ಲ ಸಾಮರ್ಥ್ಯವನ್ನು ಇಲ್ಲಿ ತೋರಿಸಲೇಬೇಕಾಗುತ್ತೆ. ಇದು ಜನರ ಮೇಲೆ ನಿಂತಿಲ್ಲ, ಯಾಕಂದ್ರೆ ಇಲ್ಲಿ ಓಟ್ ಹಾಕೋರು ಇಲ್ಲ. ನೀವೇ ಆಡಬೇಕು, ನಿಮ್ಮ ಸಾಮರ್ಥ್ಯವನ್ನ ನೀವೇ ತೋರಿಸ್ಬೇಕು. ನಿಮ್ಮೆಲ್ಲ ಕ್ರೀಡಾ ಸಾಮರ್ಥ್ಯವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಕೆ It's a time to toss. Head attack.